ಹಲೋ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಿದು ಅಂತ ನೋಡ್ತಾ ಇದ್ದೀರಾ. ಇವತ್ತು ನಾನು ನಿಮಗೆ ಒಂದು ಒಳ್ಳೆ ಬೀನ್ಸ್ ಪಲ್ಯನ ಯಾವ ರೀತಿ ಈಸಿಯಾಗಿ ಟೇಸ್ಟಿಯಾಗಿ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನು ನಮ್ಮ ಮನೆಯಲ್ಲಿ ಯಾವ ರೀತಿ ಮಾಡ್ತೀನೋ ಅದನ್ನೇ ಸಿಂಪಲ್ಲಾಗಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ. ಇಲ್ಲಿ ನಾನು ಕರೆಕ್ಟಾಗಿ 1/4 kg ಆಗೋಷ್ಟು ಫ್ರೆಂಚ್ ಬೀನ್ಸ್ನ ನಾನಿಲ್ಲಿ ತೊಗೊಂಡಿದ್ದೀನಿ. ಪಲ್ಯಕ್ಕೆ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. ನೋಡಿ, ನಾನಿಲ್ಲಿ ಒಂದು ತಪ್ಪಲೆನಲ್ಲಿ ಅರ್ಧ ಭಾಗದಷ್ಟು ನೀರನ್ನು ಕುದಿಯೋದಕ್ಕೆ ಇಟ್ಟಿದ್ದೀನಿ. ಈಗ ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಹಾಕೋತಾ ಇದ್ದೀನಿ. ನೋಡಿ, ಉಪ್ಪನ್ನು ಹಾಕೋತಾ ಇದ್ದೀನಿ. ಮತ್ತು ಇದಕ್ಕೇ ಸಣ್ಣದಾಗಿ ನಾನು ಚಾಪ್ ಮಾಡ್ಕೊಂಡಿದ್ದೀನಲ್ಲ ಬೀನ್ಸ್ನ ಹಾಕೋತಾ ಇದ್ದೀನಿ. ನೋಡಿದ್ರಲ್ಲ, ಈಗ ನಾನು ಬೀನ್ಸ್ನ ಬೇಯೋದಕ್ಕೆ ಇಟ್ಟಿದ್ದೀನಿ. ಒಂದು 5 ರಿಂದ 6 ನಿಮಿಷ ಸಾಕು ಬೆಂದರೆ. ತೀರಾ ಬೆಂದೋಗಬಾರ್ದು ಬೀನ್ಸು. ಯಾವತ್ತೂ ಪಲ್ಯ ಸ್ವಲ್ಪ ಕ್ರಂಚಿಯಾಗಿದ್ರೇ ಅದು ರುಚಿನೂ ಚೆನ್ನಾಗಿರುತ್ತೆ, ಪಲ್ಯನೂ ಕೂಡ ಟೇಸ್ಟಿಯಾಗಿರುತ್ತೆ. ನೋಡಿ, ತೋರಿಸ್ತಾ ಇದ್ದೀನಿ ನಿಮಗೆ. ಬೀನ್ಸು ನೋಡಿ ಕರೆಕ್ಟಾಗಿ ಈ ಹಂತಕ್ಕೆ ಬೆಂದರೆ ಸಾಕು ನಮಗೆ. ಈಗ ಇದನ್ನು ನಾನು ಸ್ಟವ್ನ ಆಫ್ ಮಾಡ್ಕೊತೀನಿ. ನೋಡಿ, ನಾನಿಲ್ಲಿ ಒಂದು ಪಾನನ್ನು ಇಟ್ಟಿದ್ದೀನಿ. ಈಗ ಇದಕ್ಕೆ ಒಂದು ಸ್ವಲ್ಪನೇ ನಾನು ಎಣ್ಣೆನ ಹಾಕೋತಾ ಇದ್ದೀನಿ. ಅಷ್ಟೇ ಸಾಕು ಈ ಪಲ್ಯಕ್ಕೆ. ನೋಡಿ, ಈಗ ಎಣ್ಣೆ ಕಾದಿದೆ. ನಾನಿದಕ್ಕೆ ಸಾಸಿವೆನ ಹಾಕ್ಕೊಂಡಿದ್ದೀನಿ ಮತ್ತು ಕಡಲೆಬೇಳೆನ ತಗೊಂಡಿದ್ದೀನಿ. ಕಡಲೆಬೇಳೆ ಸ್ವಲ್ಪ ಚೆನ್ನಾಗಿ ನಮಗೆ ರೋಸ್ಟ್ ಆದರೆ ಸಾಕು. ನೋಡಿ, ಈಗ ಕಡಲೆಬೇಳೆ ಚೆನ್ನಾಗಿ ಫ್ರೈ ಆಗಿದೆ. ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ನೋಡಿ, ಈಗ ನಾನು ಒಂದು ಈರುಳ್ಳಿನ ಸಣ್ಣದಾಗಿ ಚಾಪ್ ಮಾಡಿ ತೊಗೊಂಡಿದ್ದೀನಿ. ಈಗ ಇದಕ್ಕೆ ಹಾಕೋತಾ ಇದ್ದೀನಿ. ಈರುಳ್ಳಿ ಬೇಯೋದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಈರುಳ್ಳಿ ಚೆನ್ನಾಗಿ ಬೇಯಬೇಕು, ಹಾಗಂತ ಬ್ರೌನ್ ಕಲರ್ ಆಗಬಾರ್ದು. ನೋಡಿ, ಈರುಳ್ಳಿ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ನಾನು ಏನು ಬೇಯಿಸ್ಕೊಂಡಿದ್ದೀನಲ್ಲ ಬೀನ್ಸ್ನ, ಅದನ್ನು ಹಾಕೋತಾ ಇದ್ದೀನಿ. ಈಗ ಇದಕ್ಕೆ ನಾನು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿ ಈಗ ಮಿಕ್ಸ್ನ ಕೊಡಿ. ಈ ಥರ ನೀವು ಪಲ್ಯ ಮಾಡಿಕೊಂಡ್ರೆ ಪಲ್ಯ ಬೇಗ ಹಾಳಾಗಲ್ಲ. ಅದು ಈ ಸಮ್ಮರಲ್ಲಿ ಪಲ್ಯಗಳು ಜಾಸ್ತಿ ಹೊತ್ತು ಕೂಡ ಇರೋದಿಲ್ಲ. ನೋಡಿ, ಇದಕ್ಕೆ ಎಣ್ಣೆನೂ ಕೂಡ ಜಾಸ್ತಿ ಬೇಕಾಗಿಲ್ಲ ನಮಗೆ. ತುಂಬಾ ಈಸಿಯಾಗಿ ಪಲ್ಯ ನಮಗೆ ರೆಡಿಯಾಗೋಗುತ್ತೆ. ನೋಡಿ, ಪಲ್ಯನೂ ಕೂಡ ಬೀನ್ಸು ಕೂಡ ಎಷ್ಟು ಗ್ರೀನಿಶ್ ಆಗಿದೆ. ಒಂದಿಷ್ಟು ಕೂಡ ಅದರದ್ದು ನ್ಯಾಚುರಲ್ ಕಲರು ಚೇಂಜ್ ಆಗಿಲ್ಲ. ಈ ಥರ ಬೀನ್ಸ್ ಪಲ್ಯ ನಮ್ಮ ಮನೆಯಲ್ಲಿ ಮಾಡಿದ್ರೆ ನನ್ನ ಮಗ ಅಂತೂ ಅಷ್ಟು ಇಷ್ಟಪಟ್ಟು ತಿಂತಾನೆ. ನೋಡಿ, ನಾನಿಲ್ಲಿ ಕಾಯಿ ತುರಿನ ಈಗ ಪಲ್ಯಕ್ಕೆ ಸೇರಿಸಿಲ್ಲ. ಬೇಕು ಅಂದರೆ ಲಾಸ್ಟಲ್ಲಿ ನಾವು ಊಟ ಬಡಿಸ್ತೀವಲ್ಲ ಅನ್ನ ಸಾರು ಜೊತೆಗೆ, ಆಗ ಅದಕ್ಕಿಂತ ಮುಂಚಿತವಾಗಿ ಸ್ವಲ್ಪ ಕಾಯಿ ತುರಿನ ಮೇಲೆ ನಾನು ಉದುರಿಸ್ಕೊಳ್ತೀನಿ. ಯಾಕೆ ಮುಂಚಿತವಾಗಿಯೇ ಪಲ್ಯಕ್ಕೆ ನಾವು ಕಾಯಿ ತುರಿ ಹಾಕಿದಾಗ ಬೇಗ ಕೆಡೋ ಚಾನ್ಸಸ್ ಇರುತ್ತೆ. ನೋಡಿ, ಬೀನ್ಸ್ ಪಲ್ಯ ರೆಡಿಯಾಗಿದೆ. ಈಗ ನೋಡಿದ್ರಲ್ಲ, ನಮ್ಮ ಮನೆಯಲ್ಲಿ ನಾನು ಯಾವ ಥರ ಬೀನ್ಸ್ ಪಲ್ಯ ಮಾಡ್ತೀನೋ ಅದನ್ನು ನಿಮಗೆ ಸಿಂಪಲ್ಲಾಗಿ ತೋರಿಸ್ಕೊಟ್ಟಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ನ ತಿಳಿಸಿ. ಬಾಯ್.